ನಿಮ್ಮ ತಮ್ಮ ಕಂಡಂತ ಆ ಕನಸು ಇವತ್ತು ನನಸಾಗಿದೆ. ಖಂಡಿತ ನಿಮ್ಮ ಯಶಸ್ಸನ್ನೆಲ್ಲ ನಿಮ್ಮ ತಮ್ಮನು ನೀವು ಅರ್ಪಣೆ ಮಾಡ್ತೀರಿ. ಸರ್, ನಾನು ಏನೇ ಮಾಡಲಿ ಅದಕ್ಕೆ ಸ್ವಾಮಿ ಅಂತಾನೆ ಹೆಸರಿಡ್ತೀನಿ. ಕರೆಕ್ಟ್. ಸ್ವಾಮಿ ಕುಟೀರ ಅಂತ ಸ್ವಾಮಿ ಕುಟೀರ ಅಂತ ಒಂದು ಮಾಡಿದ್ರೆ ನನಗೆ ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳು ಎಲ್ಲವನ್ನೂ ಅಲ್ಲೇ ಇಡ್ತೀರಂತೆ. ಮೊಮೆಂಟೋಗಳನ್ನ ಮಾಡಿ ಅದಕ್ಕೆ ಸ್ವಾಮಿ ಕುಟೀರ, ಮೊಮೆಂಟೋಸ್ ಮ್ಯೂಸಿಯಂ, ಎಲ್ಲ ಅವನ ಹೆಸರಲ್ಲೇ. ಯಾಕಂದ್ರೆ ಅವನಿರುವಾಗ ಎಲ್ಲ ನನ್ನ ಹೆಸರಿಗೆ ಮಾಡ್ತಿದ್ದ. ಇನ್ನು ನಾನು ಮುಂದೆ ನನ್ನ ಒಂದು ದೊಡ್ಡ ಕನಸಿದೆ, ಗಂಗಾವತಿಯಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿ ಅದಕ್ಕೆ ಸ್ವಾಮಿ ಸ್ವಿಮ್ಮಿಂಗ್ ಪೂಲ್ ಅಂತ ಹೆಸರಿಟ್ಟು ಯಾವ ತಾಯಿನೂ ತನ್ನ ಮಕ್ಕಳನ್ನ ನೀರಿನಲ್ಲಿ ಕಳ್ಕೋಬಾರ್ದು ಅಂತ. ನೀವು ನಂಬ್ತಿರಲ್ಲ ಸರ್, ಯಾವುದೇ ಬ್ರಿಡ್ಜ್ ಮೇಲೆ ಪೂಲ್ ಮೇಲೆ ಹೋಗ್ಬೇಕಾರೆ ತುಂಬಿದ ನದಿನ ನೋಡಿದರೆ ಅದು ಕೈ ಮುಗಿತೀನಿ ಸರ್ ನಾನು. ತಾಯಿ ತುಂಬಿ ಹರಿತಾ ಇದ್ದೀಯಮ್ಮ, ಯಾವ ಮಕ್ಕಳು ಬಲಿ ತೊಗೊಂಡು ಅವ್ರ ತಾಯಿ ಅಂದರೆ ದುಃಖ ಕೊಡಬೇಡ ತಾಯಿ. ಯಾವ ಮಕ್ಕಳು ಅದಕ್ಕೆ ದಯವಿಟ್ಟು ಈಜು ಕಲೀರಿ ಅಂತ ಹೇಳೋದೇ ನನ್ನ ಮಕ್ಕಳಿಗೆ. ಅದಕ್ಕೆ ಅಟ್ಲೀಸ್ಟ್ ಪಾರವಾಗ ಅಷ್ಟಾದರೂ ಈಜು ಕಲೀರಿ. ನಾವು ಸಿಟಿಲಿರೋ ನೀವು ಪುಣ್ಯವಂತರು ಸರ್, ಸ್ವಿಮ್ಮಿಂಗ್ ಪೂಲ್ಗಳಿರುತ್ತೆ ನಮ್ಮೂರುಗಳಲ್ಲಿ, ಹಳ್ಳಿಗಳಲ್ಲಿ, ಬಾವಿಗಳೇ ಅದರಲ್ಲೇ ಕಲಿತಾರೆ. ಸ್ವಿಮ್ಮಿಂಗ್ ಪೂಲ್ ಇಲ್ಲದೆ ಇರೋದಕ್ಕೆ ನಾವು ವಿದ್ಯೆ ಒಂದು ಕಲೀಲಿಲ್ವಲ್ಲ. ಮನೆ ಮೇಲೆ ಹಾರ್ಮೋನಿಯಂ ಕಲ್ತವನಿಗೆ ಸ್ವಿಮ್ಮಿಂಗ್ ದೊಡ್ಡದಲ್ಲ, ಇರಲಿಲ್ಲ, ಅನುಕೂಲ ಇರಲಿಲ್ಲ. ಸೊ ಅದೊಂದು ನನ್ನ ಕೊರತೆ. ಅದಕ್ಕೆ ನಾವೇನೇ ಮಾಡಲಿ ಸ್ವಾಮಿ 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 ಸ್ವಾಮಿ. ಆದರ್ಶ ಸಹೋದರರು ಅನ್ನಿಸ್ತಾ ಇದೆ. ಅಂದ್ರೆ ಅವರು ಬದುಕಿದ್ದಾಗ ಅವರು ಬರ್ದಿದ್ದಲ್ಲ ನೀವು ಬರ್ದಿದ್ದು ಅಂತ ಅವ್ರು ಸಮರ್ಪಿಸ್ತಾರೆ. ನೀವು ಗೆದ್ದಿದ್ದ ಈ ಶೀಲ್ಡ್ಗಳು ಎಲ್ಲವೂ ನೀವು ಅವರು ಸಮರ್ಪಿಸ್ತೀರಿ. ನಿಮ್ಮ ಬ್ರದರ್ಹುಡ್ಗೆ ಒಂದು ಸಲ್ಯೂಟು. ಅವ್ರ ಕುಟುಂಬವನ್ನ ಈಗ ನೀವೇ ನೋಡ್ಕೊಳ್ತಿದ್ರಿ ಅಂತ ಕೇಳ್ಪಟ್ವಿ. ಅವ್ನ ಜಾಬೇ ಅವ್ರ ಮಿಸ್ಸಸ್ಸಿಗೆ ಬಂತು ಸರ್. ಅವ್ರ ಮಗ ಪ್ರಚಂಡ ಅನಂತ ಪದ್ಮನಾಭ ಅಂತ, ನಾವು ಪದ್ದು ಅಂತ ಕರಿತೀವಿ. ಭಾಳ ವೆರಿ ಸ್ಮಾರ್ಟ್, ಹಿಂದಿ ಸಿನಿಮಾ ಆಕ್ಟರ್ ಇದಾಗಿದ್ದಾನೆ. ಒಳ್ಳೆ ಹಾಡು ಹಾಡ್ತಾನೆ. ಇವನು ಅಷ್ಟೇ ಬುದ್ಧಿವಂತ, ಇವನ್ ತರಾನೇ ಅಶಿಸ್ತು, ಡಿಸಿಪ್ಲಿನ್ ಇಲ್ಲ. ಅವ್ರ ತಂದೆ ತರಾನೇ ಬಟ್ಟೆಗಳು ದಿನಕ್ಕೊಂಥರ ಬಟ್ಟೆ ಆದ್ರೂ ಅವನಿಗೆ ಕಡಿಮೆನೆ. ಅವನು ಸಾಕ್ಷಾತ್ ಮಗನೇ. ನಮಸ್ಕಾರ ಬರ್ಬೇಕು, ಪ್ಲೀಸ್ ಕಮ್. ನೈಸ್ ಮೀಟಿಂಗ್ ಯು. ಬರ್ಬೇಕು. ನಮಸ್ಕಾರ. ಎಸ್, ಈಗ ನಾನು ನಿಮ್ಗೆ ಹೇಳ್ತಾ ಇದ್ರು ಹಿಂದಿ ಹೀರೋ ಥರ ಇದ್ದಾನೆ ಹುಡುಗ, ಅದ್ಭುತ ಹಾಡ್ತಾನೆ ಅಂತ ನಿಮ್ಮ ಬಗ್ಗೆ. ಸರ್, ಇವನು ಅವ್ರ ತಂದೆ ತೀರ್ಕೊಂಡು ಕಲ್ಪನೆನೇ ಇಲ್ಲ, ಅವ್ರಿಗೆ ನೋಡೇ ಇಲ್ಲ, ಫೋಟೋದಿಂದ ಮಾತ್ರ ಅವ್ನು ತಿಳ್ಕೊಂಡವನು. ಅವ್ನು ಚಿಕ್ಕವನಿದ್ದಾಗ ನಮ್ಮ ಹತ್ರನೇ ಇದ್ರೆ ಅವನ ತಂದೆ ಜ್ಞಾಪಕ ಆಗ್ತದೆ, ಗಂಡ ನೆನಪಾಗ್ತದೆ ಅಂತ ಇವ್ರು ತವ್ರ ಮನೆಗೆ ಹೋದ್ರು. ಆದ್ರೆ ಅಲ್ಲೋದ್ರು ಅವನು ಇದೇ ಸ್ವಭಾವ, ನಮ್ಮ ರಕ್ತಾನೆ. ಈ ಹಾಡು ಕಲೆ ಇವತ್ತಿಗೂ ಅವನು M.Tech ಮಾಡ್ತಿದ್ದಾನೆ ಮಣಿಪಾಲಲ್ಲಿ. ಅವನಿಗೆ ಸಂಗೀತ, ಹಾಡು, ಕಲೆ ಅಂದ್ರೆ ಇಷ್ಟ. ನಿಮ್ಮ ಚಂದುಳ್ಳಿ ಚೆಲುವೆ ನೀನು ಯಾವ್ದೋ ಸಿನಿಮಾದ ಹಾಡು, ಯಾವ್ದು ಬಾಲೆ ಅದನ್ನ ಅವನು 4 ವರ್ಷದಲ್ಲಿ ಇರ್ಬೇಕಾದ್ರೆ ಅತ್ಯಂತ ಮುದ್ದಾಗಿ ಹಾಡ್ತಿದ್ದ. ಅವನು ಹಾಡ್ತಿರ್ಬೇಕಾದ್ರೆ ನಾವೆಲ್ಲ ಅಳ್ತಿದ್ವಿ ಸರ್. ಯಾಕಂದ್ರೆ ಆ ವಯಸ್ಸಲ್ಲಿ ತಂದೆ ಕಳ್ಕೊಂಡು ಅವನು ಅದೇ ಮತ್ತೆ ಸಿನಿಮಾ ಗುಂಗು, ಅದೇ ಸಾಹಿತ್ಯ, ಅದೇ ಕಾವ್ಯ, ಅದೇ ಹಾಡು, ರಕ್ತ ಹಂಚಿಕೊಂಡು ಹುಟ್ಟಿದಾರಲ್ಲ. ಸೊ ಅದಕ್ಕೆ ನನಗೆ ಅವ್ನು ಕಂಡ್ರೆ ಕನಿಕರ, ಸಂತೋಷ, ಹೆಮ್ಮೆ, ದುಃಖ, ಅವನಲ್ಲಿ ಎಲ್ಲವನ್ನ ಅವನ್ನೇ ಕಾಣ್ತಿದೀವಿ ಸರ್ ನಾವು. ಈ ಅಮ್ಮನ ತ್ಯಾಗ ಅಂತೂ ಭಾಳ ದೊಡ್ಡದು ಸರ್. ಗಂಡ ಹೋದ್ಮೇಲೆ ತವ್ರ ಮನೆಗೆ ಹೋಗದೆ ಇವತ್ತಿಗೂ ನಮ್ಮ ಜೊತೆನೇ ಇದ್ದಾಳೆ ಸರ್. ನಮ್ಮ ತಾಯಿನ ತಮ್ಮ ತಾಯಿ ಥರ ನೋಡ್ಕೊತಾಳೆ, ಅತ್ತೆನ ತಾಯಿ ಥರ ನೋಡ್ಕೊತಾಳೆ, ನಮ್ಮ ತಂಗಿನ ತನ್ನ ಒಡಹುಟ್ಟಿದ ತಂಗಿ ಥರ ನೋಡ್ಕೊತಾಳೆ. ನಾನು ಎಲ್ಲೇ ಹೋದ್ರು ಗಂಗಾವತಿಗೆ ರಾತ್ರಿ ಬರ್ತಾರೆ ಸರ್. ತಾಯಿ ಮಗ ನಮ್ಮ ಜೊತೆಗೇ ಇದ್ದಾರೆ. ಇವ್ರ ಅಣ್ಣಂದ್ರೆಲ್ಲ ದೊಡ್ಡ ಇಂಜಿನಿಯರ್ ಸರ್, KEBಲಿ. ಅವ್ರ ಜೊತೆ 2 ದಿನ 3 ದಿನ ಮತ್ತೆ ನಮ್ಮ ಗಂಗಾವತಿಗೇನೆ ಬರ್ತಾರೆ. ಇಲ್ಲ, ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕಿಂತ ಅವ್ರ ಜೊತೆ ಇರಿಸ್ಕೊಂಡಿದ್ದಾರೆ. ಏನಕ್ಕಂದ್ರೆ ನನ್ನ ಲೈಫಿಂದ ನಾನು 1 year ಇದ್ದಾಗೆ ನಮ್ಮ ತಂದೆಯವ್ರು ಹೋದ್ರು. ನನಗದು ಅಸ್ಪಷ್ಟ ಚಿತ್ರ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಬರೀ ಚಿತ್ರಪಟದಲ್ಲಿ ನೋಡಿದಷ್ಟೇ, ಫೋಟೋ ಅಲ್ಲಿ. ನಾನು ಅವತ್ತಿಂದ ಅಪ್ಪ ಅಂತ ಕರೆದಿದ್ದೇ ಇಲ್ಲ, ದೊಡ್ಡಪ್ಪ ಅಂತಾನೆ ಕರೆದಿದ್ದು. ಎಷ್ಟು ದೊಡ್ಡ ಹ್ಯೂಮನ್ ಬೀಯಿಂಗ್ ಅಂದ್ರೆ, ಸಿವಿಲ್ ಸರ್ವೆಂಟ್ ಇದ್ರು ಹೇಳಿದಾಗೆ ನಮ್ಮ ತಂದೆಯವರು. ಅವ್ರ ಜಾಬ್ ಹೋಯ್ತು, ಆಸ್ ಇಟ್ ಈಸ್ ಕಾಂಪನ್ಸೇಷನ್ ಜಾಬ್ ಬರುತ್ತೆ, ಅವ್ರು ತಗೋಬೋದಿತ್ತು. ಬಟ್ ನಾನು ಗಂಡಸು, ನಾನು ಎಲ್ಲೋ ಸೆಟಲ್ ಆಗ್ತೀನಿ, ನೀವು ತಗೊಳ್ರಿ ಅಂತ ನಮ್ಮ ತಾಯಿ ಕೊಡಿಸಿದ್ರು. ಅಷ್ಟು ದೊಡ್ಡ ವ್ಯಕ್ತಿತ್ವ ಅವರು. ಆಮೇಲೆ ಇವತ್ತು ಈ ಪೊಸಿಷನ್ಗೆ ಇದ್ದಾರೆ ಅಂದ್ರೆ ದೊಡ್ಡ ಡೆಡಿಕೇಶನ್ನೇ ಕಾರಣ. ಅವ್ರು ಸಡನ್ ಅಲ್ಲಿ ಹಿಂದೆ ಡಿಕ್ಕಿ ತೆಗೆದು ನೋಡ್ಬೇಕು ನೀವು. ನಿಯರ್ಲಿ 10 ರಿಂದ 15 ಡಿಫ್ರೆಂಟ್ ನಾವೆಲ್ಸ್ ಆಗಿರ್ಬೋದು, ಕವನಗಳ ಬುಕ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟಿ ಸಿಗುತ್ತೆ. ಅದೆಲ್ಲ ಟೈಮ್ ಅದರದ್ದು ಒಂದು ವಾರ ಮಾತ್ರ. ಆ ವಾರದಲ್ಲಿ ಅದಿಷ್ಟು ಓದ್ತಾರೆ, ಮುಗಿಸ್ತಾರೆ. ಅದಕ್ಕೋಸ್ಕರ ಹಿ ಡಿಸರ್ವ್ಸ್ ದಿಸ್ ಪೊಸಿಷನ್ ಅಂತ, ಬಿಕಾಸ್ ಆಫ್ ದ ಮೇನ್ ರೀಸನ್. ಸೋ ವೆಲ್ ಸೆಡ್. 95 ನಮ್ಮ ಯಜಮಾನ್ರು ತೀರ್ಕೊಂಡ ತಕ್ಷಣನೇ ಅವ್ರ ಹತ್ರನೇ ಇದ್ದೆ ನಾನು. ಅಂದರೆ ಒಂದು ಪಕ್ಕದಾಗೆ ಮನೆಗಳು. ನಮ್ಮ ತಂದೆ ಅಣ್ಣ ಎಲ್ಲೇ ಇದ್ರು ಕೂಡ ನನಗೆ ಬೆನ್ನೆಲುಬಾಗಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಭಾವರು ನನ್ನ ಮಗನ ನೋಡಿಕೊಂಡು ಫುಲ್ಲು ಜವಾಬ್ದಾರಿ ತೊಗೊಂಡಿದ್ದಾರೆ. ಅವನ ಎಜುಕೇಷನ್ ಆಯಿತು, ಆಮೇಲೆ ಇವನ್ ನನ್ನ LIC ಜಾಬ್ ಬರೋದು ಕೂಡ ತುಂಬ ಪ್ರಯತ್ನ ಮಾಡಿದ್ರು ನಮ್ಮ ಭಾವ. ಎಷ್ಟರ ಮಟ್ಟಿಗೆ ಅಂದರೆ ಅದು ಹೇಳಲಿಕ್ಕೆ ಶಬ್ದ ಇಲ್ಲ. ಒಂದು ತಂದೆ ಸ್ಥಾನದಾಗ ನಿಂತು ನನಗೆ ಇವತ್ತಿಗೂ ಮಾಡ್ತಾರೆ ಅವರು. ತುಂಬ ಹೆಮ್ಮೆ ಅನಿಸ್ತದೆ. ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ. ಎಷ್ಟು ಇದಾರಂದ್ರೆ, ನನಗೆ ಅವ್ರು ಹೇಳಿದ್ರು, ಅವರೇ MITಲಿ PG ಮಾಡ್ತಾ ಇದ್ದೀನಿ ಅಂತ ಹೇಳಿ. MIT ಹೋದೆ, ನನ್ನ ಸೀಟ್ ಸೆಲೆಕ್ಷನ್ ಆಯಿತು. ಫೋನ್ ಮಾಡಿದೆ, ನಮ್ಮ ತಾಯಿಗೆ ಫೋನ್ ಮಾಡಿದೆ, ಅಮ್ಮ ಹೀಗಿದೆ, ಇಷ್ಟು ಸಮ್ 2 lakhs ಫೀಸ್ ಇದೆ, ಏನು ಮಾಡೋಣ, ಸಡನ್ನಾಗಿ ಜೋಡಿಸ್ಲಿಕ್ಕೆ ಆಗೋಲ್ಲ. ನಾನು ದೊಡ್ಡಪ್ಪಗೆ ಫೋನ್ ಮಾಡಿದೆ,
ಲಕ್ಕಿಲಿ ಅವ್ರದ್ದು ಯಾವುದೂ ಪ್ರೋಗ್ರಾಮ್ ಇರಲಿಲ್ಲ, ಮನೇಲೇ ಇದ್ದರು. ಎಷ್ಟು ಬೇಕು ಅಂತ ಇಮಿಡಿಯೇಟ್ ಹೇಳಿ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ, ಎಷ್ಟಾದ್ರೂ ಬರ್ಕೊ, ನೀ ಚೆನ್ನಾಗಿರು. ಅದೇ ನಮ್ಮ ತಾಯಿಯವರು ಉಡುಪಿಗೆ ತೊಗೊಂಬಂದು ನನ್ನಲ್ಲಿ ಫೀಸ್ ಕಟ್ಟಿ ಎಲ್ಲ ಮಾಡಿ ಇವತ್ತು ನಾನು PG ಮುಗಿಸ್ತಾ ಇದ್ದೇನೆ ನಾಳೆ ಮೈತ್ರಿ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಹೋದ ದಿವಸ, ನಮ್ಮ ಯಜಮಾನ್ರು ತೀರ್ಕೊಂಡ ದಿವಸ ನಮ್ಮ ಭಾವರಿಗೆ ಬೆಳಗ್ಗೆನೇ ಗೊತ್ತಿತ್ತು ರೀ, ಅದು 6 o'clock ಇನ್ಫಾರ್ಮೇಶನ್ ಸಿಕ್ಕಿದೆ ಅವರಿಗೆ. ಅಷ್ಟಾದರೂ ಸಾಯಂಕಾಲವರೆಗೂ ಅವರು ಒಳಗೆ ದುಃಖವನ್ನು ನುಂಗ್ಕೊಂಡು ಹಾಗೇ ಇದ್ರು. ಅವತ್ತು ನಾನೇನೋ ನಾರ್ಮಲಾಗಿ ನಾನು ಏನೇ ಟಿಫನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತಿತ್ತು. ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಪಾಪ ಬೆಳಗ್ಗೆ ದೋಸೆಗೆ ಹಾಕಿದ್ದೆ, ಅವ್ರಿಗೆ ಭಾಳ ಇಷ್ಟ ದೋಸೆ ಅಂದ್ರೆ. ಭಾವ ಇವತ್ತು ರವೆ ದೋಸೆ ಮಾಡೀನಿ ಅಂದರೆ ಬೆಳಗ್ಗಿಂದ ಆಯ್ತವ ಒಂದು ಒಟ್ಟು ತಿನ್ನಲಿಲ್ಲ, ಏನೂ ಮಾಡಲಿಲ್ಲ. ನನಗೊಂಥರ ಬೇಜಾರಾಯಿತು. ಯಾಕ್ರಿ ಇವತ್ತು ಹಿಂಗೆ ಯಾವಾಗಲೂ ಎಷ್ಟು ಇಷ್ಟಪಟ್ಟು ತಿಂತೀರಿ ನೀವು, ಇವತ್ತು ಯಾಕೆ ಏನು ಮಾತಾಡಲೇವಲ್ರಲ್ಲಮ್ಮ ಭಾವ, ದೋಸೆ ಮಾಡಿದ್ದಿನ ಎಷ್ಟು ಖುಷಿ, ಲತಾ ಎಷ್ಟು ಚಲೋ ದೋಸೆ ಮಾಡ್ತಾಳಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಿರ್ತಿದ್ರು. ಅವತ್ತಿನ ದಿನ ನಮ್ಗೆ ಅಸಲು ಅವ್ರು ಅವತ್ತು ಇಡೀ 3 ದಿನ ದುಃಖ ನುಂಗ್ಕೊಂಡಾರಿ ಅವರು. ಹೇಳೋಕ್ಕೆ ಅಸಾಧ್ಯ ಅಮ್ಮ. ಅವತ್ತಿಂದ ಅವ್ರ ಮುಖ ನೋಡೋಕ್ಕೂ ನನಗೆ ಒಂಥರ ಇವತ್ತಿಗೂ ನೆನಪಾದ್ರೆ ಭಾಳ ಸಂಕಟ ಆಗ್ತದೆ. ನಮಗಿಂತ ಹೆಚ್ಚು ಅವರು ತಮ್ಮನ ಜೊತೆಗಂತೂ ಹುಟ್ಟಿದಾನಿಂದ ಬೆಳೆದಿದ್ರು. ಅವ್ರಿಗೊಂಥರ ತಮ್ಮ ಹೆಂಗಂದ್ರೆ ಬಲಗ ಇದ್ದಂಗೆ. ಅಷ್ಟರ ಮಟ್ಟಿಗೆ ಏನೇ ಮಾಡಿದ್ರು ಅಣ್ಣ ತಮ್ಮ ಕಲಿತೆ ಮಾಡ್ತಿದ್ರು. ಒಂದು ನಾಟಕ ಮಾಡಿದ್ರು ಅಣ್ಣ ತಮ್ಮ ಮಾಡೋದು, ಒಂದು ಪ್ರೋಗ್ರಾಮ್ ಕೊಟ್ಟರು, ಒಂದು ಶಿಬಿರ ಅಂತ ಅದು ಬೇಸಿಗೆ ಶಿಬಿರ ಎಲ್ಲ ಮಾಡಿದ್ರಲ್ಲ, ಅವರು ಇವರು ಕಲಿತೆ ಮಾಡಿದರು. ಇವ್ರಿಗೆ ಅವ್ರ ಸಪೋರ್ಟು, ಅವ್ರಿಗೆ ಇವ್ರ ಸಪೋರ್ಟು, ಒಂಥರ ತುಂಬ ಅಣ್ಣ ಎಷ್ಟರ ಮಟ್ಟಿಗೆ ಅಂದರೆ ಹೇಳೋಕ್ಕೆ ಶಬ್ದಗಳೇ ಇಲ್ಲ, ಅಷ್ಟು ಪ್ರೀತಿಯಿಂದ ಇದ್ರು ಅವರು. ಅಂಥದ್ದು ಅವತ್ತು ಅವ್ರ ಮುಖ ನೋಡಿದರೆ ಇವತ್ತಿಗೂ ನನಗೆ ಅಷ್ಟು ನೋವಾಗ್ತದೆ ರೀ ಮನಸ್ಸಿಗೆ. ಭಾಳ ತ್ರಾಸಪಟ್ಟರು. 3 ದಿವಸ 1 ತಿಂಗಳು ನಾವು ಅಡುಗೆನೇ ಮಾಡಿದ್ದಿಲ್ಲ ರೀ ಅವತ್ತು. ಇವರು ಎಲ್ಲೋ ಯಾರೋ ಅಕ್ಕಪಕ್ಕದವರೆಲ್ಲ ತಂದು ಕೊಡ್ತಿದ್ರು, ನಾವು ಬದುಕೋದಕ್ಕೋಸ್ಕರ ತಿಂತಿದ್ದೀವೇನೋ ಅನ್ನಿಸ್ತಾ ಇತ್ತು ಅವಾಗ ನಮ್ಗೆ. ಅಷ್ಟ್ರ ಮಟ್ಟಿಗೆ ಇವ್ರು ಹೆಂಗಾಗಿದ್ರಂದ್ರೆ ಮೊದಲೇ ತೆಳ್ಳಗ್ರಿ, ಫುಲ್ಲು ವೀಕ್ ಆಗಿಬಿಟ್ಟಿದ್ರು 1 ತಿಂಗಳೊಳಗೆ. ಅಷ್ಟ್ರ ಮಟ್ಟಿಗೆ ತ್ರಾಸಪಟ್ರು ಸರ್. ಅವರಿಗೆ ಯಾರಿಗಾರ ಅದಾನ ಇಲ್ಲ ಆ ಮಟ್ಟಕ್ಕೆ ನಮ್ಮ ಭಾವರಿಗೆ ತಮ್ಮನ ಮೇಲೆ ಒಂದು ಅಭಿಮಾನ, ಇವತ್ತಿಗೂ ನನ್ನ ಮೇಲೆ ಅವನ ಮೇಲೆ ಅಷ್ಟೊಂದು ಅಭಿಮಾನ, ಅಷ್ಟು ಜವಾಬ್ದಾರಿ ತೊಗೊಂಡು ನಮ್ಮನ್ನು ನೋಡ್ಕೊತಾರೆ. ತುಂಬ ಹೆಮ್ಮೆ ಅನ್ನಿಸ್ತದೆ. ಇಷ್ಟು ದೊಡ್ಡ ಲೆವೆಲ್ ಹೋದರೂ ಕೂಡ ಅವರು ನಮ್ಮನ್ನು ಮರ್ತಿಲ್ಲ, ಭಾಳ ಚೆನ್ನಾಗಿ ನೋಡ್ಕೊತಾರೆ. ಥ್ಯಾಂಕ್ ಯು. ರೈಟ್ ಸರ್, ಕಳೆದ 1 ಗಂಟೆಯಲ್ಲಿ ನಿಮ್ಮ ಜೀವನ ರಿವೈಂಡ್ ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರಾಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾನು ಇಲ್ಲಿ ಹೇಗೆ ಬಂದು ಅಂತಲೇ ನನಗೆ ಗೊತ್ತಾಗ್ತದೆ. ಅದ್ಭುತವಾದಂಥ ಒಂದು ತಿರುವನ್ನ ಭಗವಂತ ನನಗೆ ಕೊಟ್ಟ. ನನಗೆ ಯಾಕೆ ಇವತ್ತಿನವರೆಗೂ ನನಗೆ ಅಹಂಕಾರ ಯಾಕೆ ಪಡಬೇಕು ಅನ್ನಿಸ್ತದೆ? ಇದೆಲ್ಲ ಏನು ರಾಜ್ಕುಮಾರ್ ಅವರಂಥವ್ರು ನಿಮ್ಮಂಥವ್ರದ್ದೆಲ್ಲ ಸಾಧನೆಗಳು ನೋಡಿದ್ರೆ ಎಷ್ಟೆಷ್ಟು ಇವ್ರದೆಲ್ಲ ಹೋರಾಟ ಮಾಡಿ ನಮ್ದು ಏನಪ್ಪ ಮಾಮೂಲು ಸಾಯಂಕಾಲ ಹೋಗ್ತೀವಿ ಯಾವುದರಲ್ಲೂ ಮಾತಾಡ್ತೀವಿ. ನನಗೆ ಯಾವಾಗಲೂ ಒಂದು ಕೊಟೇಶನ್ ಜ್ಞಾಪಕ ಆಗುತ್ತೆ. ಎತ್ತರದಲ್ಲಿದ್ದೇನೆಂದು ಬೀಗ ಬೇಡ, ನಕ್ಷತ್ರಗಳ ಕೆಳಗೊಳ್ಳುವುದನ್ನು ನಾನು ನೋಡಿದ್ದೇನೆ. ನನ್ನಲ್ಲಿ ಆಳವಾದ ಪಾಂಡಿತ್ಯವಿದೆ ಎಂದು ಗರ್ವಿಸಬೇಡ, ಬತ್ತುವ ಸಮುದ್ರವನ್ನು ನೋಡಿದ್ದೇನೆ. ನನ್ನಲ್ಲಿ ಸೌಂದರ್ಯವಿದೆ ಎಂದು ಹಿಗ್ಗಬೇಡ, ಮೋನಾಲಿಸ ಮಣ್ಣಾದದ್ದನ್ನು ನೋಡಿದ್ದೇನೆ. ಎಲ್ಲವನ್ನೂ ಗೆದ್ದೆ ಎಂದ ಅಲೆಕ್ಸಾಂಡರ್ನನ್ನು ನೋಡಬೇಡ, ಕಡೆಗೆ ಅವನು ಏನೂ ಒಯ್ಯುವುದಿಲ್ಲ ಅನ್ನೋದನ್ನು ನಾನು ನೋಡಿದ್ದೇನೆ. ಈ 4 ವಾಕ್ಯಗಳು ಪ್ರತಿಯೊಬ್ಬ ಕಲಾವಿದನ ಜೀವನದಲ್ಲಿ ನಾಣ್ಣುಡಿಯಾದರೆ ಅವನು ಖಂಡಿತ ಮೇಲೆ ಬರ್ತಾನೆ. ಇದು ನನ್ನ ಒಟ್ಟು ಜೀವನದ ಒಂದು ಸಾರ ಸರ್ವಸ್ವ. ನಾನು ಇದನ್ನೇ ಎಲ್ರಿಗೂ ಹೇಳೋದು. ನಾನು 3 ಜನ ತಂದೆ ಸ್ಥಾನದಲ್ಲಿಟ್ಟು ಪೂಜಿಸ್ತೀನಿ. ನನ್ನ ಹೆತ್ತ ತಂದೆ ವೆಂಕೋಬಾಚಾರ್, ನನ್ನ ಅನ್ನದಾತ ಬೀಚಿ, ಸ್ಫೂರ್ತಿದಾತ ರಾಜ್ಕುಮಾರ್. ಜನ್ಮ ತಗೊಂಡೆ, ಅನ್ನ ತಿಂದು ದೊಡ್ಡವನಾದೆ, ದೊಡ್ಡವನಾದ್ಮೇಲೆ ಹೇಗಿರ್ಬೇಕು ಅನ್ನೋದಕ್ಕೆ ರಾಜ್ಕುಮಾರ್ ನನಗೆ ಸ್ಫೂರ್ತಿ. ಸೊ ವೆಂಕೋಬಾಚಾರ್, ರಾಯಸಂ ಭೀಮಸೇನ್ ರಾವ್, ಡಾಕ್ಟರ್ ರಾಜ್ಕುಮಾರ್, ಈ 3 ಜನರನ್ನ ನಾನು ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೀನಿ. ಅವರಂತೆ ನಾನು ನಡೆದ್ರೆ, ಅವ್ರ ದಾರಿಲಿ ನಡೆದ್ರೆ ಸಾಕು ಅನ್ನೋದು ನನ್ನ ಧ್ಯೇಯ.